ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ವಿಡಿಯೋ. ನೀವು ನೋಡ್ಬೋದು ಪ್ರಿವ್ಯೂ ವಿಡಿಯೋ ಹೇಗಿದೆ ಅಂತ. ಆ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ಲೀನಾಗಿ ನೋಡ್ಕೊಳ್ಳಿ. ಕ್ಲೀನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದೇ ವಿಡಿಯೋ ಥರ ಬರೋದಿಲ್ಲ, ಚೇಂಜ್ ಆಗುತ್ತೆ. ಮತ್ತು ಈ ವಿಡಿಯೋ ತುಂಬ ಜನ ನೋಡ್ತೀರಾ, ಆದರೆ ಲೈಕ್ ಕೊಡ್ತಾಯಿಲ್ಲ. ಲೈಕ್ ಕೊಡ್ರಿ ಅಂತ ಕೇಳ್ಕೊತೀನಿ. ಈಗ ಫಸ್ಟಿಗೆ ಬೀಟ್ ಮಾರ್ಕ್ ಮತ್ತು ಎಫೆಕ್ಟ್ಸ್ನ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಸಾಕು, ಅಲರ್ಟ್ ಮೋಷನ್ಗೆ ಇನ್ಪುಟ್ ಆಗುತ್ತೆ. ಫಸ್ಟು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ಈ ಕಡೆ ಲಾಸ್ಟಿಗೆ ಒಂದು ಆಪ್ಷನ್ ಕಾಣುತ್ತೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಆಪ್ಷನ್ ಇದೆಯಲ್ಲ, ವಿಡಿಯೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಈಗ ಫೋಟೋ ಆ್ಯಡ್ ಮಾಡ್ಕೊತ ಹೋಗಿ. ಇಲ್ಲಿ ಲಾಸ್ಟಿಗೆ ಫೋಟೋ ಆ್ಯಡ್ ಮಾಡೋದಿಲ್ಲ ನಾನು. ಒಂದು 4 ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ, ಯಾವ ಥರ ಹಾಕೋದು ಅಂತ. ಫಸ್ಟೊಂದು ಫೋಟೋ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಸ್ವಲ್ಪ ಅದನ್ನು ಚಿಕ್ಕದು ಮಾಡ್ಕೊಳ್ಳಿ. ಸ್ವಲ್ಪ ಜೂಮನ್ನು ಕಮ್ಮಿ ಮಾಡಿ. ನೆಕ್ಸ್ಟ್ ಅದಕ್ಕೆ ಬಾರ್ಡ್ರ್ ಹಾಕ್ಕೊಳ್ಳಿ. ವೈಟ್ ಕಲರ್ ಬಾರ್ಡ್ರ್ ಹಾಕೋದು ಗೊತ್ತಲ್ಲ, ಬಾರ್ಡ್ರ್ ಆ್ಯಂಡ್ ಶ್ಯಾಡೋ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒಂದು ಆಪ್ಷನ್ ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬಾರ್ಡ್ರ್ ಎದ್ದು ಕಾಣಂಗೆ ರಬ್ ಮಾಡ್ಕೊಳ್ಳಿ. ಆದಮೇಲೆ ಬ್ಯಾಕ್ ಬಂದು ಲಾಸ್ಟಿಗೆ ಫೋಟೋ ಬೀಟ್ ಮಾರ್ಕ್ ಮಟ್ಟ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಬೀಟ್ ಮಾರ್ಕ್ ಮಟ್ಟ ಬರೋಂಗೆ ಇದು ಮಾಡಿ. ಆಮೇಲೆ ಸ್ಲೈಡ್ ಮಾಡಿದಾದಮೇಲೆ ಇಲ್ಲಿ ಈ ಕಡೆ ಯಾವ ಫೋಟೋ ಬೇಕು ನಿಮಗೆ, ಯಾವ ಫೋಟೋ ಚೆನ್ನಾಗಿ ಕಾಣುತ್ತೆ ಆ ಫೋಟೋನ ಹಾಕ್ಕೊಳ್ಳಿ. ನಾನು ಹಾಗೆ 1-2 ಫೋಟೋ ಹಾಕಿ ತೋರಿಸ್ತೀನಿ. ಈಗ ನೋಡ್ಬೋದು ಈ ಫೋಟೋನ ನೀವು ಜೂಮ್ ಮಾಡೋಕ್ಕೆ ಹೋದರೆ ಇಲ್ಲಿ ಜೂಮ್ ಆಗೋದಿಲ್ಲ ಅದು. ಹಾಗಾಗಿ 2 ಫಿಂಗರ್ನ ಯೂಸ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಜೂಮ್ ಮಾಡಿದರೆ ಜೂಮ್ ಆಗುತ್ತೆ. ಸ್ಕ್ರೀನ್ ಮೇಲೆ ಜೂಮ್ ಮಾಡಿ ಅದನ್ನು ಕರೆಕ್ಟಾಗಿ ನಿಮಗೆ ಯಾವ ಥರ ಸೈಡಿಗೆ ಬೇಕೋ ಆ ಥರ ಸೈಡಿಗೆ ಸರಿಸ್ಕೊಳ್ಳಿ. ಫೋಟೋನ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಇದು ಫೋಟೋ ಅಷ್ಟೇ. ಫೋಟೋನ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿಕೊಂಡು ಫೋಟೋ ಕ್ಲೀನಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಇನ್ನೊಂದು ಲಿಂಕ್ ಕೊಟ್ಟಿದ್ನಲ್ಲ ಎಫೆಕ್ಟ್ಸಿಂದು, ಇದರಿಂದ ಹೋಗಿ ಅಲ್ಲಿ ಕಾಪಿ ಮಾಡ್ಕೊಂಬರೋಣ ಲಿಂಕು. ಎಫೆಕ್ಟ್ಸ್ ಒಳಗೆ ಬಂದು ಫಸ್ಟ್ ಒಂದು ಇಮೇಜ್ ಇರೋ ಒಳಗೆ ಎಫೆಕ್ಟನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕ್ ಒಳಗೆ ಫಸ್ಟ್ ಒಂದು ಫೋಟೋ ಹಾಕಿದ್ವಲ್ಲ ಅದಕ್ಕೆ ಪೇಸ್ಟ್ ಮಾಡಿ, ಎಫೆಕ್ಟ್ನ ಪೇಸ್ಟ್ ಮಾಡಿ. ಆಮೇಲೆ ಇನ್ನೊಂದು ಎಫೆಕ್ಟ್ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊಂಬಂದು ಉಳಿದಿರೋ ಫೋಟೋಕ್ಕೆಲ್ಲ ಪೇಸ್ಟ್ ಮಾಡಿ. ಇದೇ ಥರ ಇಲ್ಲಿ ಈ ಕಡೆ ಲಾಸ್ಟಿಗೂ ಫೋಟೋ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀವು ಹಾಕ್ಬೋದು. ಎಫೆಕ್ಟ್ಸ್ನ ಹಾಕ್ಕೊಂಡು ಆಮೇಲೆ ಸೇವ್ ಮಾಡ್ಕೊಳ್ಳಿ. ಇದಾದಮೇಲೆ ವಿಡಿಯೋ ನೀವು ಈ ಥರ ಕಾಣುತ್ತೆ. ಅದಕ್ಕೆ ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೋದು ಅಂತ ಅಂದರೆ, ಇದು ಲಾಸ್ಟಿಗೆ ಫಸ್ಟ್ ಒಂದು ಆನ್ ಮಾಡಿದ್ವಲ್ಲ ಅದನ್ನು ಆಫ್ ಆಗಿರುತ್ತೆ. ಮತ್ತು ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಈ ಥರ ಕ್ಲೀನಾಗಿ ಬಂದಿರುತ್ತೆ ವಿಡಿಯೋ. ನೋಡ್ಬೋದು ಪ್ರಿವ್ಯೂ ವಿಡಿಯೋ ಹೇಗಿದೆ ಹಾಗೆ ಬಂದಿರುತ್ತೆ. ಇದನ್ನು ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ನೀವು ಸ್ಟೋರಿ ಹಾಕ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬೋದು, ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಒಂದು ಲೈಕ್ ಕೊಡ್ರಿ ಅಂತ ಕೇಳ್ಕೊತೀನಿ. ಇದೇ ಥರ ವಿಡಿಯೋ ಮಾಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಆಲ್ ಫ್ರೆಂಡ್ಸ್.